ನಡೆದಂತಹ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಪರ್ಯಾಯ ಪೀಠಾರೂಢರಾದಂತಹ ಶ್ರೀ ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಇಲ್ಲಿ ನಡೆದಂತಹ ಎಲ್ಲ ಮಕ್ಕಳ ಪೋಷಕರಿಗೂ ಹಾಗೂ ಮಕ್ಕಳಿಗೂ ಸ್ವಾಗತವನ್ನು ಬಯಸ್ತೇವೆ. ಈಗಾಗಲೇ ಕಿರಿಯ ಶ್ರೀಪಾದರು ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಆಗಮಿಸಿದ್ದಾರೆ. ಅವರಿಗೂ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಮೊದಲಿಗೆ ಮಕ್ಕಳಿಂದ ಒಂದು ಸಾಮೂಹಿಕ ಪ್ರಾರ್ಥನೆ. ಆನಂದ ಮುಕುಂದ ತೀರ್ಥ ಪರಾನಂದ ವರದ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಚಂದ್ರ ಸುರೇಂದ್ರಸು ವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರಸು ವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ಆನಂದ ತೀರ್ಥ ಪರಾನಂದ ವರದ ವೃಂದಾರ ವೃಂದಸು ವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ವೃಂದಾರ ವೃಂದಸು ಚಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ವೀರ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ಆನಂದ ಚಂದ್ರಿಕಾ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಆನಂದರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ. ಇವತ್ತು ಮಂಗಳದ ಕಾರ್ಯಕ್ರಮದಲ್ಲಿ ಪೂಜ್ಯ ಪರ್ಯಾಯ ಶ್ರೀಪಾದದ್ವಯರ ಸನ್ನಿಧಾನದಲ್ಲಿ ಬಂದು ಕುಳಿತಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅನುಗ್ರಹ ಸಂದೇಶದೊಂದಿಗೆ ಅನುಗ್ರಹ ಸಮಯ ಉಂಟು. ಯಾರಾದರೂ ಪೂಜ್ಯ ಶ್ರೀಪಾದರು ಹೇಳ್ತಾ ಇದ್ದಾರೆ, ನಿಮ್ಮ ಶಿಬಿರದ ಅನುಭವವನ್ನು ಯಾರಾದರೂ ಹೇಳಲಿಕ್ಕೆ ಇಚ್ಛೆ ಪಟ್ಟರೆ ಇಲ್ಲಿ ಬಂದು ಹೇಳ್ಬೋದು. ಕೂಡ್ಲೆ ಬರಬೇಕು, ಮತ್ತೆ ಸಮಯ ಮುಂದುವರಿತಾ ಇರ್ತದೆ. ಯಾರು ಎಲ್ಲ ವಿದ್ಯೆ ಹೇಳಿಕೊಡುತ್ತಾರೆ. ಬೆಳಗ್ಗೆಯಿಂದ ಇದ್ದು ಸಂಜೆವರೆಗೆ ಭಜನೆ, ಬತ್ತಿ ಕಟ್ಟುವುದು, ಹೂ ಕಟ್ಟುವುದು ಇತ್ಯಾದಿ ಹೇಳಿಕೊಡುತ್ತಾರೆ. ಅದು ನಾವೇ ಹೇಳಿಕೊಟ್ಟ ವ್ಯವಸ್ಥೆ ಅಲ್ಲ, ನಿನ್ನ ಅನುಭವ ಹೇಳಿ. ನನಗೆ ಇಲ್ಲಿ ಬಂದು ಖುಷಿ ಆಯ್ತು. ಇನ್ಯಾರಾದ್ರೂ ಇದ್ರೆ ಹೇಳಿ ಬಂದು. ಹುಡುಗರಲ್ಲಿ ಯಾರು?
ತುಂಬ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ. ಮನ್ಯು ಸೂಕ್ತ, ಶ್ರೀ ಸೂಕ್ತ ಎಲ್ಲ ಸೂಕ್ತಗಳನ್ನು ಹೇಳಿಕೊಟ್ಟಿದ್ದಾರೆ. ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಅವುಗಳನ್ನು ಹೇಳಿಕೊಟ್ಟಿದ್ದಾರೆ. ನನಗೆ ಇದನ್ನು ಕಲಿತು ತುಂಬ ಖುಷಿಯಾಯಿತು. ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಶಿಬಿರ. ನಾನು ಈ ಕಲಿತದ್ದನ್ನು ಪುನಃ ಮನೆಯಲ್ಲಿ ದಿವಸ ಹೇಳ್ತಾ ಇರ್ತೀನಿ. ನಿತೀಶ್ರೀ ನಿತೀಶ್ರೀ ಯಾರು? ನಿತೀಶ್ರೀ ನನಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ಬಂದು ನಾನು ಬೇರೆ ಬೇರೆ ಕಲೆಗಳನ್ನೆಲ್ಲ ರಂಗೋಲಿ ಹಾಕ್ಲಿಕ್ಕೆ ಎಲ್ಲ ಕಲಿತೆ. ಮತ್ತೆ ನಾನು ದಿನ ಮನೆಯಲ್ಲಿ ಅದನ್ನೆಲ್ಲ ಹಾಕ್ತೇನೆ. ಮತ್ತೆ ತುಂಬಾ ಭಜನೆ ಎಲ್ಲ ಕಲ್ತಿದ್ದೇನೆ. ನಾನು ಮುಂದೆ ದಿನ ಅದನ್ನು ಮನೆಯಲ್ಲಿ ಮಾಡ್ತೀನಿ. ಪೂಜ್ಯ ಪರ್ಯಾಯ ಶ್ರೀಗಳು ಆಗಮಿಸಿದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಹಸ್ರನಾಮ ವಾಯುಸ್ತುತಿಯಲ್ಲಿ ಪ್ರಥಮ ಬಹುಮಾನ, ಪೂಜಾ ವಿಧಾನದಲ್ಲಿ ಪ್ರಥಮ ಬಹುಮಾನವನ್ನು ಸ್ವೀಕರಿಸಿದ್ದಾನೆ. ಆ ಎಲ್ಲ ಬಹುಮಾನಗಳನ್ನು ಒಟ್ಟಾಗಿ ಶ್ರೀಪಾದರಿಂದ ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಿಧಿಶ್ರೀ, ನಿಧಿಶ್ರೀ ದಾಸರ ಹಾಡು ಮತ್ತು ಮಧ್ವ ಸ್ತೋತ್ರದಲ್ಲಿ ಪ್ರಥಮ ಬಹುಮಾನ, ರಸಪ್ರಶ್ನೆಯಲ್ಲಿ ಪ್ರಥಮ ಬಹುಮಾನ, ರಂಗವಲ್ಲಿಯ ಸೀನಿಯರ್ ಇದರಲ್ಲಿ ಪ್ರಥಮ ಬಹುಮಾನ, ದ್ವಾದಶ ಸ್ತೋತ್ರಗಳಲ್ಲಿ ಹುಡುಗಿಯರಲ್ಲಿ ಹೇಳಿಸಿದರಲ್ಲಿ ಪ್ರಥಮ ಬಹುಮಾನವನ್ನು ಒಟ್ಟಾಗಿ ಪಡೆದಿರ್ತಾಳೆ. ಅವಳಿಗೆ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ವರ್ಷ ರಸಪ್ರಶ್ನೆ ಬರಹದಲ್ಲಿ ತೃತೀಯ ಬಹುಮಾನ, ರಂಗವಲ್ಲಿ ಸೀನಿಯರಲ್ಲಿ ದ್ವಿತೀಯ ಬಹುಮಾನ, ಹೂಕಟ್ಟುವಿಕೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾಳೆ. ಅವಳಿಗೆ ಶ್ರೀಪಾದರು ಬಹುಮಾನ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಅಭಿರಾಮ ಸಂಧ್ಯಾವಂದನೆ ಪ್ರಥಮ ಬಹುಮಾನ, ಶ್ರೀಶಗುಣ ದರ್ಪಣ, ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ, ವೆಂಕಟೇಶ ಸ್ತೋತ್ರ ಇದರಲ್ಲಿ ಪ್ರಥಮ ಬಹುಮಾನವನ್ನು ಸ್ವೀಕರಿಸುತ್ತಾನೆ. ಶ್ರೀಪಾದರ ಬಳಿಯಲ್ಲಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಆರವ್ ಗೋಪಿಚಂದನ ಧಾರಣೆಯಲ್ಲಿ ದ್ವಿತೀಯ ಬಹುಮಾನ, ಹೂ ಕಟ್ಟುವಿಕೆ ಅದಿತಿ ಆರ್ ತಂತ್ರಿ, ದೇವರ ನಾಮ ಮತ್ತು ಮಧ್ವ ಸ್ತೋತ್ರದಲ್ಲಿ ಅನುಜ್ಞಾ ಪ್ರಸಾದ್ಗೆ ದ್ವಿತೀಯ ಬಹುಮಾನ. ಅನ್ನಪೂರ್ಣ ಭಗವದ್ಗೀತೆಯಲ್ಲಿ ಪ್ರಥಮ ಬಹುಮಾನ, ಅನ್ನಪೂರ್ಣ. ವಾರುಣ್ಯ ಭಗವದ್ಗೀತೆಯಲ್ಲಿ ದ್ವಿತೀಯ ಬಹುಮಾನ. ಆದಿತ್ಯ ಮಕ್ಕಳ ಸ್ತೋತ್ರಗಳಲ್ಲಿ ಪ್ರಥಮ ಬಹುಮಾನ. ಶ್ರೀಕೃಷ್ಣ ದ್ವಿತೀಯ ಬಹುಮಾನ ಸ್ತೋತ್ರ. ಅದೀಶ ಕೃಷ್ಣ ಪೂಜೆಯಲ್ಲೇ ದ್ವಿತೀಯ ಬಹುಮಾನ. ಶ್ರೀಕೃಷ್ಣ ಪೂಜೆಯಲ್ಲಿ ಪ್ರಥಮ ದ್ವಿತೀಯ ಬಹುಮಾನ. ವಿಷ್ಣು ಸಹಸ್ರನಾಮದಲ್ಲಿ ಅಕ್ಷರ ದ್ವಿತೀಯ ಬಹುಮಾನ. ಸಂಧ್ಯಾ ವಂದನೆಯಲ್ಲಿ ಕೌಶಿಕ ದ್ವಿತೀಯ ಬಹುಮಾನ.
ಪಂಚಗುಣದರ್ಪಣ ಇತ್ಯಾದಿ ಸ್ತೋತ್ರಗಳಲ್ಲಿ ನಮಸ್ಸು ದ್ವಿತೀಯ ಬಹುಮಾನ, ನಮನ್ಯು ಸಮನ್ಯು ದ್ವಿತೀಯ ಬಹುಮಾನ. ರಂಗವಲ್ಲಿ ಜೂನಿಯರ್ ವಿಭಾಗದಲ್ಲಿ ಕೃಷ್ಣಪ್ರಿಯ ಪ್ರಥಮ ಬಹುಮಾನ. ರಂಗವಲ್ಲಿ ಜೂನಿಯರ್ ವಿಭಾಗದಲ್ಲಿ ಕೃಷ್ಣಪ್ರಿಯ ಪ್ರಥಮ ಬಹುಮಾನ. ರಂಗವಲ್ಲಿ ಜೂನಿಯರ್ ವಿಭಾಗದಲ್ಲಿ ಅಪೂರ್ವ ದ್ವಿತೀಯ ಬಹುಮಾನ. ಪೂಜ್ಯ ಮುತ್ತಿಗೆ ಕಿರಿಯ ಶ್ರೀಪಾದರು ನಮ್ಮನ್ನೆಲ್ಲ ಹರಸಲು ಆಗಮಿಸಿದ್ದಾರೆ. ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಖಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. 20 ಮಂದಿರಕ್ಕೆ ತೋರುವಾಗ 20 ದಿನಂದು ಬೇಸಿಗೆ ಈ ಬಾರಿದು ಬೇಸಿಗೆ ಶಿಬಿರ ಉಂಟು. ನೀವು ಮಂದೆಲ್ಲ ಐಟ್ 20 ದಿನ ಅಂತೂ ಈ ಬಾರಿ ಇದ್ದ ಪ್ರತಿ ಸರಿ 10 ದಿನ. ಈ ಬಾರಿ 20 ದಿನ ನಿಂಗಳು ಈ ಶಿಬಿರ ಬರ್ತಾರೆ, ಮಸ್ತ್ ಕಲ್ತಿದ್ದಾರೆ. ಏನೇನು ಪೂರ ಪ್ರೈಸ್ ಸಿಕ್ಕದ್ದು ಆಕಳು ಇಲ್ಲ ಹೋದವೇನೆ ಅನುಷ್ಠಾನ ಅನ್ಬೋದು. ಏನೇನು ಪ್ರೈಸ್ ಸಿಕ್ಕದ್ರಿ ಆಕಳ ಇಲ್ಲ ಹೋದ ಅನುಷ್ಠಾನ. ಪ್ರೈಸ್ ಜಾಯಕ್ಕೆ ಸಿಕ್ಕಿದ್ರಿ ಬಂದ ಪರೀಕ್ಷೆ ಅನ್ಕೊಂಡ ಜಾಯಕ್ಕೆ ಬಂದ ಏನು ಬೇಗ ಕಲ್ತಿದ್ರು ಬಂದು ನಾನೊಂದು ಪ್ರೈಸ್ ಸಿಕ್ಕಂದಾಗ್ಲಿಲ್ಲ 20 ಪೋತು ಶಿಬಿರ ಮುಗಿತಾ ಇತ್ತು ಇಲ್ಲಡ 23 ಜಾಗ ಕಲ್ತಿದ್ದಾರೆ. ಅವೇನು ಇಡೀ ವರ್ಷ ಅವೇನು ಅನುಷ್ಠಾನ ಅಂಬೋದು, ಜಪ ಪೂಜೆ ಸ್ತೋತ್ರಗಳು ಸೂಕ್ತಗಳು, ಗೋಪಿಚಂದನ ಧಾರಣೆ ಇಲ್ಲ ಏರಿಗ ಪ್ರೈಸ್ ಬಂತು ಕೂಡ ಇಟ್ಲ ಗೋಪಿಚಂದನ ಧಾರಣೆ ಇಲ್ಲ. ಶಾಸ್ತ್ರ ಮಸ್ತ್ ಮಹತ್ವಗೊಳ್ತು. ಜಾಯನ ಗೋಪಿ ಪಾಡುಡು, ಗೋಪಿ ಪಾಡ್ನಾಗ ಇಂಚಿನ ಮಂತ್ರ ಪಣುಡು, ಮುದ್ರೆ ಪಾಡ್ನಾಗ ಇಂಚಿನ ಮಂತ್ರ ಪಣುಡು. ಮತ್ತೆ ಜಪ ಪಂಟ ಅನ್ನಾಗ ಜಪ ಖಾಲಿ ಮಾಡಿಳೆಗೆ ಮಾತ್ರ ಪಂಟ. ಪೂಜೆ ಅನ್ನಾಗ ಪೂಜೆಲ ಏನು ಇಂಚಿನ ಪೂಜೆ ಪಂಡಗೊಳ್ತಾರೆ ಅವು ಮಾಡಿಳೆಗೆ ಪಂಟ. ಗೋಪಿ ಚಂದನ ಧಾರಣೆ ಪಂಡು ಮಾಡಿಳ ಮಾಡಿಳ ಪಾಡುದು ಕೇವಲ ಪಾಡು ಅವು ಮಂತರೆಗ್ಲ ಅವು ಖಾಲಿ ಅಥವಾ ಬ್ರಾಹ್ಮಣರಿಗೆ ಮಾತ್ರ ಮಾವಂಚಪುರ ಜಾಲ ಮಂತರೆಗ್ಲ ಅವು ವಿಹಿತವಾದ್ನು. ಕೃಷ್ಣನು ಒಂಜಿ ಅನುಸಂಧಾನ ಕೃಷ್ಣನ ಯೋಚನೆ ಐಟು ಬರ್ಪುನು ಪಂಟ್ ಶಾಸ್ತ್ರಗಾರರು ಪಂಡ್ತೇರು ಆನೆ ಅಂತ ಅವರ ಗೋಪಿ ಬೆತ್ತು ಮುದ್ರೆ ಪಂಡ್ಪುನು ಮಾಡುಳಿಗೆ ಇರುವೆಲ್ಲ ಪಾಳುಳಿ ಐಕೋಸ್ಕರ ಅವೆಲ್ಲ ಕಾಂಪಿಟೇಷನ್ ಅಂತೇರು. ಅವೇನು ಏತು ತೆರೆಯೋಂತಾರೆ ಪಂಟ್ ಆನೆ ಅಂತ ಅವರ ಅವನೇ ಬಂದೆಲ್ಲ ಪಾಡುಡು ಇದೇ ಶಾಲೆ ಪೂರ್ಣ ಜಾಲ ಪಂಡ ಅಯ್ಯೋ ಇಂಜಿನ ಗೋಪಿ ಪಾಡೋಂತೆ ಪಂಡ್ತಾರೆ. ನಿಂಗಳ ಫ್ರೆಂಡ್ಸ್ನ ಕೂಡ ಪಂಡ್ರೆ ಬಾ ಅಂಡ ಐಟು ಬರ್ಪಣೋ ಪುಣ್ಯ ಆವಡು ಅಥವಾ ಐಟು ಬರ್ಪಣೋ ಭಗವಂತನ ಅನುಗ್ರಹ ಆವಡು ಆಕಳೆ ಗೊತ್ತಿದ್ದೆವು. ಅನೇತ ಅವ್ರ ಆಕಳೆ ಗೊತ್ತಿದ್ದೆ ಬಣ್ಣ ಆಕಳೆಗಳ ಎಂಟು ಮಾಡೋದು ಈ ಪಾಡ್ಲ ಕೃಷ್ಣನ ವಿಶೇಷವಾದ ಅನುಗ್ರಹ ಹಾಪುಡು ಅಂತ ಈ ರೀತಿಯಾದ ಮಸ್ತ್ ಕಿಂಜ ನೀವು 20 ದಿನ ಉಂಟು ಮಸ್ತ್ ಕಲ್ತಿಕ್ಬಾರ್ದು. ಅಂಡ ಮಂತೆ ಇಟ್ಲ ನಿಂಕ್ಳೆಗೆ ಅವು ಕಾಂಪಿಟೇಷನ್ ಅಂತದ್ದು ಅವೇನು ಮಂತೆ ಇಟ್ಲ ನಮ್ಮ ಅವೇನು ಪರೀಕ್ಷೆ ಪರೆಗೆ ಹಾಪ್ರಿ ಅನೇತ ಅವರ ಇವು ಜಾಸ್ತಿ ಆದ ಹೆಚ್ಚಿನ ಆದ ಬಂದು ಸ್ತೋತ್ರವನ್ನು ಪಂಡುಕೊಳ್ತಾರೆ. ಅಣ್ಣ ವಿಶೇಷವಾದ ಎಂಜಿನ ಪೂರ ಕಲ್ತದೋ ಅವೇ ನಿತ್ಯ ಅನುಷ್ಠಾನ ಕೂಡ ಎಂಜಾಗುಂಟು. 3 ಪೂರ ನಿಂಗಳು ಪೂರ ಒಟ್ಟುಗೊಳ್ಳಾರೆ ಅಪನಾಗ ಒರಿ ಜಪಾಂಪರೆ ಸುಮಂದಲ ಮಂತೆಲ್ಲ ಜಪಾಂಪಾರ ಒರಿ ಸ್ತೋತ್ರ ಪಂಡ ಸುಮಂದಲ ಮಂತೆಲ್ಲ ಸ್ತೋತ್ರ ಮಾಡ್ತಾರೆ. ಇದರಿಂದ ಆನಂದ ಮುಕುಂದ ಪಂಡರು ಆನಂದ ಮುಕುಂದ ಗೋರ್ಧನ್ ಪಂಡರು ಪಂಡೇರು ಪಂಡಿಬೇಕು ನಿಂಗಳು ಶುರು ಅಂತಾರೆ. ಅಂಡ್ ನಿಂಗಳು ಇಲ್ಲ ಕೂಡ ಒರಿಯೋರಿಯೇ ಇಪ್ಪನಾಗ
ಅವನಾಗೆಲ್ಲ ನಿಂಗಳು ಮಾಡೋದು ಅವನಾಗ ಏರ್ಲ ನಿಂಗೆ ಪಂಡುಕೊಳ್ಬಿರಿ ಅಪ್ಪ ಅಮ್ಮ ಪಡ್ಬೇಕು ಜಪ ಅಂಪ್ಲ ಶಿಬಿರ ಜಾಗ ಕಲ್ತಾವೇನ ಅಂಪ್ಲ ಅವನು ಅವನಾಗ ನಿಂಗಳು ಅವೇನು ಲಿಸ್ಟೆಡ್ ಮೂಳೆ ಹೆಂಚ ಅಂತ ಹೊಂದಿರ್ತಾರೆ ಅವಳ ಅಂಚನೆ ಹಾಕ್ಕೊಡು ಐಗೋಸ್ಕರ ಪ್ರತಿ ಶಿಬಿರ ಹೊಂಟ್ಲ ಅವನೇನು ಮಾಡ್ಕೊಡು ಮೂಳು ಕಲ್ತನೋ ಜೀವನ ಪರ್ಯಂತ ಐದು ಉಪಯೋಗ ಬೇತ ಶಾಲೆಡ್ ಕಲ್ತನೋ ಐದು ಉಪಯೋಗ ಉಂಡು ಆ ವರ್ಷದ ಪರೀಕ್ಷೆ ಐದು ಬೆತ್ತು ಕುಡೊಂದು ವರ್ಷ ಬೇತೆ ಓದೋಣ ಆಣ ಮೂಳು ನಮ್ಮ ಪ್ರತಿ ಸರಿ ಇಲ್ಲ ಎಂಕ್ಳಿಗೆ ಜಪ ಗೊತ್ತಿದ್ದರಡ ಬೆತ್ತು ಸೂಕ್ತಗಳು ಸೂಕ್ತ ಅಂತದ್ದು ನಾವು ಬೈದೇವೆ ಶಾಸ್ತ್ರ ಬಣ್ಣಾಗ ಬಂದ್ಬಿಡು ಜಪ ಬರ್ಲೋಡು ಅಂಥದ್ದು ಬೆತ್ತದೊಬ್ಬರು ಬೆತ್ತ ಅಂದ್ಬಿಡು ಬಂದು ಅನೇ ಥರ ಕೆಲವರಿಗೆ ಜಪನೇ ಗೊತ್ತಿದ್ದು ಏನು ಮಸ್ತ್ ಬೇದ ಪೂರ ಮಸ್ತ್ ಕೆಲಸ ಅಂತ ಬಂಡ ಅವು ಪ್ರಯೋಜನ ಐತಿ ಅನೇ ತವರ ಜಪ ಪೂಜೆ ಸ್ತೋತ್ರಗಳು ಮುಖ್ಯವಾದ ಬೊಳ್ಚಾರ ಮೂಳ್ಲಿಕ್ಕೂ ಮಧ್ಯಾಹ್ನ ಬರ್ಕೊಣ ಅನೇ ತವರ ಬೊಳ್ಚಾರ ಬೇಗ ಲಕ್ಕುಣು ಲಕ್ಕದ ಅಪ್ಪ ಅಮ್ಮಗೆ ನಮಸ್ಕಾರ ಅಂಬುಣು ಸ್ವಾಮಿಗಳು ಗುರುಗಳಿಗೆ ನಮಸ್ಕಾರ ಅಂಬುಣು ಒಂದು ಪೂರ ನಿಂಗಳಿಗೆ ಮೂಳು ನಿಂಗಳು ಅಧ್ಯಾಪಕರು ನಾಲ್ಕು ಪೂರ ಪಂಟೇದು ಆಂಡ ನಿಂಗಳು ಅವೆ ಇಲ್ಲದ ಬೋದ್ಲ ಅವೇನು ಅನುಷ್ಠಾನ ಅಂಬುಣ ಮಸ್ತ್ ಮುಖ್ಯ ವಿಶೇಷವಾದ ಪಣೋಡು ಬೊಳ್ಚಾರೆ ದೇವರಿಗೆ ನಮಸ್ಕಾರ ಅಪ್ಪ ಅಮ್ಮಗೆ ನಮಸ್ಕಾರ ಒಂದು ಅಂತಂಡ ದುಬ್ಬಗ ಅವು ಮಸ್ತ್ ಪ್ರಭಾವ ಮೂಡೋಣ ಜೋಕೊಳ್ಳ ಬೇಕು ಆನೆ ತಾಡ ಅಪ್ಪ ಅಮ್ಮ ನಾಕುಳ್ಳ ದಿನಾಲ ಆ ಶಾಲೆ ಹೋಗೋಣ ತುಂಬು ದೇವರಿಗೆ ನಮಸ್ಕಾರ ಅಂದ್ರೆ ಅಪ್ಪ ಅಮ್ಮ ನಮಸ್ಕಾರ ಅಂತಂದು ನಿಂಗಳು ಮಂದೆ ಎಲ್ಲ ಕಡಗಳು ಇವ್ದು ಪೂರ ಕಿಂದ ವಿಚಾರಗಳು ಯದ್ಯಪಿ ಒಂದು ಪಣ್ಣಾಗ ಅವನೇನು ಪೂರ ಮಸ್ತ್ ಕಿಂಜ ವಿಚಾರಗಳು ಜಾಗ ಪಡೋಂತ ಒಳ್ಳೆಯದು ಬಟ್ ಅಂಡ ಈ ಕಿಂಜ ವಿಚಾರಗಳೇ ಬೇತವು ಮಸ್ತ್ ಮಲ್ಲೋ ವಿಚಾರವಾದ ಅವು ಮಾರ್ಪಾಟ ಹಾಕು ಒಂದು ಪೂರ ಕಿಂಜ ಪ್ರಾಕ್ಟೀಸ್ ಎಂಜಿನ್ ಉಂಟು ತುಂಬಾಗ ಅವು ಮಸ್ತ್ ಮಲ್ಲೋ ಆ ಕಡೆಗೆ ಭಾಗ್ಯನ ಕೊಣದ್ಕೊಳ್ಬು ನನ್ನ ಜಾಸ್ತಿ ಓದೋಣ ಈ ಕಾನ್ಸಂಟ್ರೇಷನ್ ಜಪ ಉಂಟು ಪುರ ಅನ್ನೋದು ವಿಶೇಷವಾದ ಬರ್ಲೋಡು ಜಪ ಅಂತ ಪಂಟ ಅಂಡ ಆಯನು ಕಾನ್ಸಂಟ್ರೇಷನ್ ಲೆವೆಲ್ ಮಸ್ತ್ ಹೈ ಆಗ್ಬಿಡು ಆಯ ಒಂದೇ ಇಟ್ಟೆ ಫೋಕಸ್ ಅಂಪರೆಗೆ ಆಗ್ಬಿಡು ಎಂಕ್ಳೆ ಪೂರ ಸಮಸ್ಯೆ ಇಂಜಿನ ಬಂಡ ಆಯ ಓದುರಿ ಅಥವಾ ಆಯೆ ಫೋಕಸ್ ಅಂಪರೆಗೆ ಆಯನ ಮನಸ್ಸು ಮಸ್ತ್ ವಿಚಲಿತ ಆಗ್ಬಿಡು ಇದು ಐದು ಮುಖ್ಯ ಕಾರಣ ಇಂಜಿನ ಬಂಡ ಹಾಕಲು ಜಪ ಪೂಜೆ ಧ್ಯಾನಗಳನ್ನು ಪೂರ ಸರಿಯಾದ ಅಂತಂಡ ಪೂರ ಹಾಕಲು ಸ್ತೋತ್ರಗಳು ಪೂರ ಬೊಳ್ಚಾರೆ ರಂಗೋಲಿ ಪಾವನ ಪೂರ ಬಂದ್ಕೊಳ್ತಾರೆ ಪುಷ್ಪ ಎಂಗಳ ಸೇವಾ ರೂಪ ಅಂತೂ ಎಂಗಳ ಇಲ್ಲಡಿ ಇನ್ನು ಕಿಂಜ ಮೂರ್ತಿ ಇಲ್ಲ ಒಂಜಿ ದಿನವೂ ಬಂದು ಇಲ್ಲಡೆ ಬಳತ್ನ ಒಂದು 10 ಪುಷ್ಪನ ಕಟ್ಟದು ದೇವರಿಗೆ ಸಮರ್ಪಣೆ ಅಂತಂದ ಐತಾತ್ ಮರಳು ಭಾಗ್ಯ ಎವಲ ಐತಿ ಶಾಸ್ತ್ರ ಪಣ್ಣಾಗ ಪದ್ಯಮಾಲವನ್ನು ಪುರ ಬಂದಾಗ ಯವು ಪುಷ್ಪನ ಸಮರ್ಪಣೆ ಅನ್ಕೊಡು ಎಂಚ ಸಮರ್ಪಣೆ ಅನ್ಕೊಡು ಎಂಚ ಕೊಯ್ಯೋಡು ಐದು ಪುರಾಣ ಹನುಮಂತೆ ರಾಮಗ ಪುಷ್ಪನ ಸಮರ್ಪಣೆ ಅಂಬಾಗ ಐದು ಅವೇನು ಕೊಯ್ತು ಎಂಚ ಬಸವಂತ ಬರ್ತೇ ಬಂದ್ಕೊಳು ಅನ್ನಾಗ ಆಯ್ದು ಒಂದೆರಡು ಬರ್ನಾಗ ಬರ್ಕೊಳು ಮಧ್ವ ಬೈಜೆ ಬರ್ಕೊಳು ಮಧ್ವ ಬೈಜೆ ಉಂಟು ಆ ಇಡೀ ಆ ಸಂಜೀವಿನಿ ಪರ್ವತ ಕೊಣತೆ ಅವೇನು ಮಸ್ತ್ ಸುಲಭ ಕೊಣತೆ ಕಾದ ಹನುಮಂತ ಜಾಲ ಕಷ್ಟ ಆತ್ರಿ ಆತು ಮಲ್ಲೋ ಬೆಟ್ಟನ ಮುಳ್ತುತ್ತು ಏತೋ ಶ್ರೀಲಂಕಾ ಕೊಣೋನಾಗ ಅಡೆ ಕೊಣೋನಾಗ ಆಯ್ಕೆ ಜಾಲ ಕಷ್ಟ ಆತ್ರಿ ಅಂಡ ದೇವೇರ್ನು ರಾಮನ ಪೂಜೆಗೆ ಪುಷ್ಪನ ಕೊಣೋನಾಗ ಆಯ್ಕೆ ಭಾರಿ ಕಷ್ಟ ಅನ್ಕೊಂತ ಮದುವೆ ಬರ್ಕೊಂಡು ಅವು ಅವನ ಆತ ಆಯ್ತು ಸೂಕ್ಷ್ಮಗಳು ಉಂಟು ಅವು ಆ ಪುಷ್ಪನ ಕೊಯ್ನಾಗ ಮುಹೂರ್ತಾಗಾರ ಎತ್ತಿ ಕೊಣೋನಾಗ ದೃಷ್ಟಿಡು ಸೇವನೆ ಅಂತಂದ್ರೆ ಅವು ನಿರ್ಮಾಲ್ಯ ಹಾಕೋದು ಉಸಿರ್ದಾಗಂಟ್ಲ ನಿರ್ಮಾಲ್ಯ ಹಾಕೋದು ಅಂಚಿನ ಪೂರ ಕಷ್ಟ ಹೋಗ್ಬೋದು ಇದು ಆತ ಪೂರ ನಮ್ಮ ಪೂರ ಅಂಗಡಿ ಇತ್ತು ಪುಷ್ಪ ಕೊಂಡೋಗ್ಬಿಡ ದೇವರಿಗೆ ಸಮರ್ಪಣೆ ಅನ್ಕೊಂಡು ಅದೇ ತರ ಈ ಪುಷ್ಪ ಕಟ್ಟಣ ಜಾಯಿಗ ಮಹತ್ವ ಬಂಡ ನಮ್ಮ ದೇವರಿಗೆ ಒಂದು ನಮ್ಮ ಸಮರ್ಪಣೆ ಹಾಕೊಂಡು ಕೊಂಡ್ಬಿಡೋ ಒಂಜಿ ಭಾವನೆ ಐಟು ಮುಖ್ಯವಾದ ಅಂಗಡಿ ಡಾನಾಗ ದೇವರಿಗೆ ಸಮರ್ಪಣೆ ಹಾಕೊಂಡು ಭಾವನೆ ಉಂಟು ಇದು ಕಷ್ಟ ಗೊತ್ತಿದ್ದಿ ನಮ್ಮ ಅವೇನು ಎಂಚ ಕೊಯ್ಯೋಡು ಅವೇನು ಎಂಚ ಬಸವಂತ ಬದಲು ಎಂಚ ಕಟ್ಟೋಡು ಪೂರ ಬಂತು ಅಂಗಡಿ ಇಟ್ಕೊಂಡ್ಬೋ ದೇವರೇ ಸಮರ್ಪಣೆ ಈಗ ಒಂದೇ ಇಕ್ಲ ನಾವು ಮಂತ ಕರ್ಮ ಹೋಗ್ಲ ದೇವರನ್ನ ನಿಮಿತ್ತವಾದ ನಾವು ಮಂತ ಕರ್ಮ ಹೋಗ್ಲ ಅನಂತ ಫಲದ ಶಾಸ್ತ್ರ ಬಂದ್ಕೊಡು ಅನೇಕವರ ಪೂರ ಕಿಂಜ ವಿಚಾರಗಳು ಆಂಡ ಒಂದು ಪೂರ ಒಟ್ಟಾನಾಗ ಮಸ್ತು ಮಕ್ಕಳ ವಿಚಾರ ದೇವರ ವಿಶೇಷವಾದ ಅನುಗ್ರಹ ನೆತ್ತವರ ಆಪಣು ಬಂದ್ಕೊಣು ಹಿನ್ನೆಲೆ ನಮ್ಮ ಇರುವ ದಿನ ಎಂಜಿನ ಶಿಬಿರ ಉಂಟು ಜಾದೂನೇ ಕಮ್ಮಿ ತಿಳ್ಕೊಳ್ಳಿ ಐಟ್ ಅವೇನು ನಿತ್ಯ ಉಂಟು ನಮ್ಮ ಪ್ರಾಕ್ಟೀಸ್ ಅಂತಂದ ಅನುಷ್ಠಾನ ಅಂತಂದ ನಮ್ಮ ಜೀವನ ಉಂಟು ಭಗವಂತನ ವಿಶೇಷವಾದ ಅನುಗ್ರಹ ರಂಗೋಲಿ ಪಾಡೋಣ ಐಕು ಪಂಚಾರೆ ಇಲ್ಲದ ನೀರು ತೊಳಿತು ರಂಗೋಲಿ ಪಾಡೋಣ ಐಕ್ಲ ಶಾಸ್ತ್ರ ಮಸ್ತ್ ಮಹತ್ವ ಅನ್ಕೊಂಡು ಜಾಯಕ ಪಾಡೋಡು ಐಟ್ ದೇವತಾ ಸನ್ನಿಧಾನ ಆ ಭೂ ಒಂದೇಟು ದೇವತಾ ಸನ್ನಿಧಾನ ತುಳಸಿ ಕಟ್ಟೆಗೆ ನಮಸ್ಕಾರ ತುಳಸಿ ನೀರು ಐಕ್ ಮಂತೆ ಐಕ್ಲ ಶಾಸ್ತ್ರ ಉಂಟು ಮಂತೆ ಐಕ್ಲ ಪ್ರಮಾಣ ಉಂಟು ಅನೇಕ ಅವರ ಐಕ್ ಒಂದು ಪೂರ ಪ್ರಮಾಣಗಳು ಉಂಟು ಸರಿ ಐಕ್ ಫಸ್ಟ್ಗೆ ಯಾವ್ದು ಕೊಡ್ಕೊಂಡ ಪ್ರಾಕ್ಟೀಸ್ ಬೋರ್ಡು ಅವೇನು ದಿನಾಲ ಅಂಬೋಡು ಅಂತಿ ಬೆತ್ತು ಏನು ಮಂತರ ತೆರೆಯೊಂಪ ಹೆಂಗೆ ರಂಗೋಲಿ ಜಾಗ ಪಾಡು ಬಂದು ಗೊತ್ತಾವಡು ಪೂರ ಹೆಂಗೆ ಗೊತ್ತಾಯ್ತು ಹೆಂಗೆ ಜಾಲ ಡೌಟ್ ಇದ್ದಿ ಬಂಡಿವೆತ್ತು ಏನು ರಂಗೋಲಿ ಪಾಡ್ರೆ ಹೆಂಗೆ ಶುರುವಂಪ ಬಂಡ
ಆ ಇಡೀ ಜೀವನ ಉಂಟು ಆಳು ರಂಗೋಲಿ ಪಾಡ್ಬೇಕು ಆ ರಂಗೋಲಿ ಪಾಡ್ಬೇಕು ಜಪಲ ಆತೆ ಜಪ ಏನು ಪೂರ ಜಪ ಬಾಯಿ ಪಾಠ ಅಂತದ್ದು ಕಲ್ತದ್ದು ಜಾಲ ತಪ್ಪು ಬರ್ರೆ ಬಲ್ಲಿ ತಪ್ಪು ಬರ್ತಂದ ಹೆಂಗೆ ಮಸ್ತ್ ಪಾಪ ಬರ್ಕೊಂಡು ಬರ್ತೇವೆ ಅನೇತ ಜಪನ ಪೂರ್ತಿ ಕಲ್ತದಾಯಿ ಬೇತೆ ಏನು ಜಪ ಅಂಬರೆ ಸುಬಂಬೆ ಬಂಡ ಸೈನ ಹೋಟೆಲ್ ಜಪ ಅಂಬರೆಗ ಆನೇತ ಅವರ ಎಂಜಿನಿಯರಿಂಗ್ಲ ಫಸ್ಟ್ ಜಾದೋ ಪಂಡ ಬೇಸ್ ಜಾದೋ ಪಂಡ ಬೇಸಿಕ್ ಜಾದೋ ಪಂಡ ಫಸ್ಟ್ ಅಂಬರೆ ಸುಬಂಬುಡು ಅಂತ ತಪ್ಪು ಪೂರ ಕ್ಷಮೆ ಅಂಪಲ ಬಂದ ದೇವರ ಪ್ರಾರ್ಥನೆ ಅಂತದ್ದು ಅವು ಇನಿ ಎಂಜಿನ ತಪ್ಪ ಅಂತ ಅವೆಲ್ಲ ಅವಂತ್ಲಕ್ ಅವೆಲ್ಲ ಇಂಪ್ರೂವ್ ಅಂತ ಒಂದು ಪೋಂಡ ನಾವು ಜಪ ಇದ ನಿಂಕ್ಲೆ ಮಂತ್ರೆಗಳ ಉಪನಯನ ನೇರಿಗೆ ಜಪ ಅಂಪುಣ ಹಾಕ್ಲಿ ಹಾಕೊಂಡು ಅಂಬರೆಗೆ ಇದೇ ಶುರು ಅಂತಂತ ನಿಂಕ್ಳು ಒಂದು 5 ವರ್ಷ ಉಂಟು ಸಾಧಾರಣ ಜಪ ಪೂರ ಕರೆಕ್ಟ್ ಆಗ್ಬಾರ್ದು ಬೆತ್ತು ಅವೇ ಐಟ್ ಪ್ರಾವೀಣ್ಯತೆ ಪಡೆದು ತುಂಬ ಮಸ್ತ್ ಕಲ್ಪನೆ ಉಂಟು ಶಾಸ್ತ್ರ ಬಂದ್ಕೊಂಡು ಇಂಜಿನಿಯರ್ ಆವಳಿ ಡಾಕ್ಟರ್ ಆವಳಿ 5 ವರ್ಷ ಕೋರ್ಸ್ ಡಾಕ್ಟರ್ ಇಂಜಿನಿಯರಿಂಗ್ 4 ವರ್ಷ ಅಂಚ ಒಂಜೊಂಜಿಗೆ ಅಂದ್ರೆ ನೆಟ್ಟ ಅನಾಗ 5 ವರ್ಷ ಪಡ್ತಾ ಇದ್ವಿ ಏತು ಕಲ್ತಂಡ್ಲ ಏತು ಜನ್ಮೋಂಟು ಕಲ್ತಂಡ್ಲ ಮುಗಿಪುರಿ ಐದು ಯಾವ್ದೋ ಎಕ್ಸಾಂಪಲ್ ಪಂಡ ದೇವರ ನೇರ್ಲ ಇನಿ ಊಟೆಲ್ಲ ಪೂರ್ತಿ ಆತ ಬೇರೆಗ್ಲ ದೇವರ ಎಂಚ ಒಳ್ಳೆ ಪಂಡ ಗೊತ್ತಿದೆ ಆಂಡ ಗೊತ್ತಿದ್ಯಾ ಪಂಡ ಮಂತ್ರಗಳ ಗೊತ್ತುಂಟು ಆಂಡ ಪೂರ್ತಿ ಅದು ಗೊತ್ತಿದೆ ದೇವರಿಗೆ ಮಾತ್ರ ಏನ್ ಎಂಚಿನೋ ಪಂಡ ಗೊತ್ತಿದೆ ಆಂಡ ಆ ರೀತಿ ಆತು ಐಗೋಸ್ಕರ ದೇವರೇ ತೆರೆಯುಂಡ್ರೆ ಆತುಂಡು ಅವು ಏತು ಜನ್ಮ ಉಂಟು ನಮ್ಮ ಒಟ್ಟಿಗೂ ಒಂದು ಪೂರ ಬೊಳ್ಚಾರೆ ಅಂಪುಣು ಇದು 3 ಕಲ್ತ್ನವು ನಿಂಗಳು ಪೂರ ದೇವರಿಗೆ ಪುಷ್ಪ ಸಮರ್ಪಣೆ ಅಂಪುಡು ಪಂಡ ಬೊಳ್ಚಾರೆನೆ ಬೇಗ ಲಕ್ಕುಣ ಪುಷ್ಪ ಕೊಯ್ಪುಣ ಕಟ್ಟುಣ ದೇವರಿಗೆ ಸಮರ್ಪಣೆ ಅಂತ ಪೋಪುಣ ರಂಗೋಲಿ ಪಾವಣ ದೇವರಿಗೆ ಸಮರ್ಪಣೆ ಅಂತ ಪೋಪುಣ ಸ್ತೋತ್ರ ಪಂಪುಣ ಪೋಪುಣ ಸ್ತೋತ್ರ ಪುರಾಣ ಬೈಯಗ್ಲ ಪಣಿ ಜಪಲ ಆತೆ ಬೊಳ್ಚಾರೆ ಜಪ ಅಂಪುಡು ಬೈಯಗ್ಲ ಜಪ ಅಂಪುಡು ಆನೆ ಎತ್ತವರ ಒಂದು ಪೂರ ಶಾಲೆಗೆ ಪೋಪುಣೆ ದುಂಬು ನಿಂಗಳು ಮಂತೇರ್ಲ ಒಂದೇನು ಪ್ರಾಕ್ಟೀಸ್ ಅಂತದ್ದು ಅವೇನು ನಿಂಗಳು ಅನುಷ್ಠಾನ ಅಂತದ್ದು ದೇವರಿಗೆ ನಮಸ್ಕಾರ ಅಂತದ್ದು ಅಪ್ಪ ಅಮ್ಮಗೆ ನಮಸ್ಕಾರ ಅಂತದ್ದು ಬೆತ್ತು ಶಾಲೆಗೆ ಪೋತು ಅವಳ್ತ ಕಲ್ತದ್ದು ಕೂಡ ಬದ್ದದ್ದು ಜಾದೋ ನಿಂಗಳು ಕೂಡ ಸ್ತೋತ್ರ ಅಂಕ್ಳುಂಡು ಸೂಕ್ತ ಅಂಕ್ಳು ಬರೋ ಬೊಳ್ಚಾರೆ ಪಣ್ಣೋಡು ಕೋಡೆ ಪಣ್ತೆ ನಿಂಗಳಿಗೆ ಮಂತೇರ್ಲ ಸೂಕ್ತ ಅಂಕ್ಳು ಬೊಳ್ಚಾರೆ ಪಣ್ಣೋಡು ಮಧ್ವಾಚಾರ್ಯರು ಪರ ಕೋಡೆ ಪಣ್ತೆ ನಿಂಗಳಿಗೆ ಆಕ್ಳೇನು ಜಾಯಿಗೆ ಮುಖ್ಯ ಮಧ್ವಾಚಾರ್ಯನ ಮುಖಾಂತರನೇ ಜಾಯಿ ಕೃಷ್ಣ ಅರ್ಪಣ ಪುರ ಕೊಳ್ಳೋಡು ಅವೇನು ಪೂರ ಯೋಚನೆ ಅಂತದ್ದು ಅಂಚನೆ ನಿಂಗಳು ಪೂರ ಪ್ರಾಕ್ಟೀಸ್ ಅಂಪೋಡು ನಿಂಗಳು ಜೇವಳು ಸಿಕ್ಕಿದ್ರಿ ಹೆಂಗೆ ಬೆತ್ತು ನಿಂಗುಳ್ಳಾತೆ ಪೂರಲ್ಲ ನಿಂಗಳು ಅಂತ ನಮ್ಮಂಥ ಕೆಲಸಲ ಮಧ್ವಾಂತರ್ಗತ ಕೃಷ್ಣಾರ್ಪಣ ಕೊಳೋಡು ಐಗೆ ಮಸ್ತ್ ಮಹತ್ವ ಉಂಡು ಆ ರೀತಿ ಆತ ಎಂಗಳನ್ನ ಗುರುಕುಳ್ನೋ ಚಿಂತನೆ ಅಂತದ್ದು ಮೂಲ ಎಂಗಳೇನು ಪೂರ ಉದ್ಧಾರ ಅಂಬರೆಗೆ ಬರ್ತನೋ ಮಧ್ವಾಚಾರ್ಯರು ಭೂಮಿಗೆ ಬತ್ತತ್ತು ಒಂದು 8 ವರ್ಷ ಉಳಿತತ್ತು ಬದರಿಗೆ ಪೋಯರು ಮಧ್ವೈಜನ್ ಬರ್ಪಣೋ ಬದರಿಗೆ ಪೋನಾಗ ವೇದವ್ಯಾಸ ದೇವರೇನು ಸಿಕ್ಕರೆ ಪೋನ ವೇದವ್ಯಾಸ ದೇವರೇನು ಮಧ್ವಾಚಾರ್ಯರು ಪೋತ ಅವಳು ಬದರಿಡು ಸಿಕ್ಕುವೇರು ಸಿಕ್ಕತ್ತು ಆಕಳು ಗೀತಾ ಭಾಷ್ಯ ಅವೇನು ಅಂತೊಂದು ಪೋತಿಪ್ಪೇರು ಪೋತು ದೇವರಿಗೆ ಸಮರ್ಪಣೆ ಅಂಪೇರು ಸಮರ್ಪಣೆ ಅಂತದ್ದು ವೇದವ್ಯಾಸ ದೇವರ ಪಣ್ಪೇರು ಏನು ನನ್ನ ಪೋಪುರಿ ಸಾಕಾನೆಂಕ ಏನು ಮಂತೆಲ್ಲ ಜಾಯಿಗೆ ಸಾಧನೆ ಅಂಪುಣ ನೀನನ್ನು ಸೇರೋಡು ಪಣ್ತು ಏನಿದೆ ಐಡಿಯಾಗೆ ಬರ್ತೆ ನಿನ್ನೊಟ್ಟಿಗೆ ಮೂಳು ಇತ್ತು ಬಿಡ್ಪೆ ಏನು ಕೂಡ ಅಡೆಗೆ ಪೋಪುರಿ ಏನು ಭೂಮಿಗೆ ಪೋಪುರಿ ಪಂತು ಆಕಳು ಹಿಮಾಲಯಂಗೆ ಪೋನ ಆಕಳು ಮಧ್ವಾಚಾರ್ಯರು ಪಣ್ಪೇರು ವೇದವ್ಯಾಸ ದೇವರು ಪಣ್ಪೇರು ಅಂಚಂಪರೆಗಿದ್ದಿ ಈ ಪೋವಡೆ ಮಸ್ತ್ ಜನ ಎಡ್ಡೆ ಆಕಳು ಉಳ್ಳೇರು ಅವಳು ಎಡ್ಡೆ ಇತ್ತಿನ ಆಕಳು ಉಳ್ಳೇರು ಭೂಮಿಡು ಆಕಳೇನು ಪೂರ ಈ ಉದ್ಧಾರ ಅಂಪೋಡು ಪಂತು ದೇವರು ಕೂಡ ಮಧ್ವಾಚಾರ್ಯರಿಗೆ ಆದೇಶ ಅಂಪೇರು ಈ ಪೋವಡೆ ಅವಳು ಪೋತ್ ಮಂತೆರೆಗ್ಲ ಎಡ್ಡೆ ಶಾಸ್ತ್ರನ ಕೊಳ್ತು ಏನನ್ನು ಎಂಚ ಕರೆಕ್ಟ್ ಆತು ನಿಂಗಳು ತೆರೆಯೋ ನೋಡು ಪಂತು ಪಂಡುಕೊಳ್ಳೋಡು ಆನೇತಾರ ಈ ಪೋಲ ಪಂತ ಆದೇಶ ಅಂಪೇರು ಅಂಚಿನ ಮಧ್ವಾಚಾರ್ಯರು ವೇದವ್ಯಾಸ ದೇವರನು ಕಾರುಣ್ಯ ಆಯಿತು ಮಧ್ವಾಚಾರ್ಯರು ಏನು ಪೋಪರಿ ಪಂಡ ನಿಂಗಳು ಇದ್ದಿ ಪೋಡು ಮಂತೆರೆಗ್ಲ ಎಡ್ಡೆ ಆವಡು ಎನ್ನೋ ಕರೆಕ್ಟ್ ಜ್ಞಾನ ಆವಡು ಪಂತ ಮಧ್ವಾಚಾರ್ಯರೇನು ಕೂಡ ಕಡ ಬಿಡ್ತಾರೆ ಅಂಚಿನ ಮಧ್ವಾಚಾರ್ಯರು ವಾಪಸ್ ಬರ್ತದೆ ಎಂಕ್ಳಿಗೆ ಮಂತೆರೆಗ್ಲ ಬೋಡಾತ್ನೋ ದೇವರ ಎಂಚ ಸರಿಯಾದ ತೆರೆಯೋ ನೋಡಿ ಪಂತ ಮಸ್ತ್ ಆಕಳು ಸರ್ವಮೂಲ ಅಂಕ್ಳೇನು ಪೂರ ರಚನೆ ಅಂತಿದ್ದಾರೆ ಅವೇನು ಈತ ಜಪ ಪೂಜೆಡೆ ಎಂಚಿನೋ ಸ್ತೋತ್ರ ಅಂಕುಳು ರಂಗೋಲಿ ಪಾವಣ ಅನುಷ್ಠಾನ ಆ ಒಂಜಿ ಒಂದು ಪೂರ ಉಂಡು ಅವು ಪೂರ ಮಧ್ವಾಚಾರ್ಯರನ್ನು ಬೇತೆ ಗ್ರಂಥ ಅಂಕುಳೇನು ಪೂರ ಓದಿಲಕ್ಕ ದುಂಬಗ ನಿಂಗಳಿಗೆ ಮಂತ ಮಧ್ವಾಚಾರ್ಯರನ್ನು ಅಂತರ್ಗತನಾದಂಥ ವೇದವ್ಯಾಸ ದೇವರು ಅನುಗ್ರಹಂ ಪಡು ನಿಂಗಳಿಗೆ ಮಂತರೆಗಳ ಎಡ್ಡ ವಿದ್ಯಾ ಬುದ್ಧಿ ಅವೇ ರೀತಿ ಆತ ಜ್ಞಾನ ಭಕ್ತಿ ವೈರಾಗ್ಯ ಬಂಡ ಬೇರೆ ಕೆಟ್ಟ ಕೆಲಸ ಉಂಟು ನಿಂಗಳಿಗೆ ಮಂತ ವೈರಾಗ್ಯ ಬರೋಡು ಆ ನೇತವ್ರ ಅಂಜಿನೋ ಅನುಗ್ರಹನ ಮಧ್ವಾಚಾರ್ಯರಂಪಡು ಮಧ್ವಾಚಾರ್ಯನ ಅಂತಗ್ರಹ ವೇದವ್ಯಾಸ ದೇವರಂಪಡು ವೇದವ್ಯಾಸ ಭಿನ್ನ ಕೃಷ್ಣದೇವರು ನಿಂಗಳಿಗೆ ಪರಿಪೂರ್ಣವಾದ ಅನುಗ್ರಹಂ ಪಡುವಂತ ಈ ಸಂದರ್ಭ ಉಂಟು ಪ್ರಾರ್ಥನೆ ಅಂತದ್ದು ಕೊಡೋರ ನಿಂಗಳಿಗೆ ಮಂತರೆಗ್ಲ ಈ ಶಿಬಿರಂತೋ ಏನು ಎಂಚಿನ ಪುರ ನಿಂಗಳು ಕಲ್ತಿದಾರು
ಅವು ಪೂರ ಜೀವನ ಇಡೀ ಉಪಯೋಗಂಕು ಬರಡು ಅಂಚಿನ ಒಂಜಿ ಅವಕಾಶಂಕುಲ್ಲ ನಿಂಕ್ಲೆಗ್ ದೇವರ ಅನುಗ್ರಹಂ ಪಡಬಂತ ಏನು ಪ್ರಾರ್ಥನೆ ಅಂತ ಒಂದೊಳ್ಳೆ ಕೃಷ್ಣ ಅರ್ಪಣ. ಧನ್ಯವಾದಗಳು. ವಿಶೇಷವಾಗಿ ಗೋಪಿಚಂದನದ ಮಹತ್ವವನ್ನು ಅವರು ಹೇಳಿದರು. ಅದನ್ನೆಲ್ಲ ಸರಿಯಾಗಿ ಅರ್ಥೈಸಿಕೊಂಡು ಗೋಪಿಯನ್ನು ಪೂಜ್ಯ ಭಾವದಲ್ಲಿ ಎಲ್ಲೆಲ್ಲಿ ಬಿಸಾಡದೆ ಅದನ್ನು ನೆಲದ ಮೇಲೆ ಇಡದೆ ಚೆನ್ನಾಗಿ ಇಟ್ಟುಕೊಂಡು ಅದನ್ನು ಧಾರಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಪೂಜ್ಯ ಪರ್ಯಾಯ ಶ್ರೀಪಾದರು ನಮ್ಮನ್ನೆಲ್ಲ ಕುರಿತು ಶಿಬಿರದಲ್ಲಿ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಿದ್ದೀರಿ. ನಾನು ಮೊದಲನೇ ದಿವಸ ಕೇಳಿದ್ದೇನೆ, ಯಾರು ಡಾಕ್ಟ್ರ್ ಆಗೋದು, ಯಾರು ಇಂಜಿನಿಯರ್ ಆಗೋದು, IAS ಯಾರಾಗೋದು. ಇವತ್ತು ಅದೇ ಉಂಟಾ, ಚೇಂಜ್ ಆಗಿದೆ? ಶಿಬಿರ ಮುಗಿಯುವಾಗ ಏನಾಗೋದು ಅಂತ ಎಲ್ಲಿಯಾದರೂ ಚೇಂಜ್ ಆಗಿದೆ? ಅದೇ ಉಂಟಾ? ಹಾಗಿದ್ರೆ ಅದಕ್ಕೆ ಒಂದು ಸೇರಿಸಬೇಕು, ಪಂಡಿತ ಡಾಕ್ಟರು, ಪಂಡಿತ ಇಂಜಿನಿಯರು, ವಿದ್ವಾನ್ ವಕೀಲರು, ಎಲ್ಲದರ ಇದರಲ್ಲೂ ವಿದ್ವಾನ್ ಸೇರಿಸಬೇಕು. ಪಂಡಿತ ನೀವು ಡಾಕ್ಟ್ರು ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆದರೆ ಮೊದಲು ಏನಾಗಬೇಕು? ವಿದ್ವಾನ್ ಅಂತ ಶಾಸ್ತ್ರವನ್ನು ಓದಬೇಕು, ಸಂಸ್ಕೃತ ಓದಬೇಕು, ವಿದ್ವಾನ್ ಆಗಿ ಮತ್ತು ಡಾಕ್ಟ್ರು, ಆಮೇಲೆ IAS, ಆಮೇಲೆ ಇಂಜಿನಿಯರ್ ಎಲ್ಲ. ಆದ್ದರಿಂದ ಅದನ್ನು ಮರೆಯಬಾರ್ದು. ಇಲ್ಲಿ ಶಿಬಿರದಲ್ಲಿ ಏನು ನೀವು ಕಲ್ತಿದ್ದೀರಿ ಅದು ಶಾಶ್ವತ. ನಾನು ಹೇಳಿದ್ದೇನೆ, ಶಿಬಿರದಲ್ಲಿ ಕಲಿತದ್ದು ಎಷ್ಟರ ತನಕ ಬರ್ತದೆ? ಬರುವ ಜನ್ಮಕ್ಕೂ ಬರ್ತದೆ. ಮತ್ತು ಈ ಶಾಲೆಯಲ್ಲಿ ಕಲಿತದ್ದು ಈ ಜನ್ಮಕ್ಕೆ ಮಾತ್ರ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಕಲಿತದ್ದನ್ನು ನಿತ್ಯ ಮನೆಯಲ್ಲಿ ಓದಬೇಕು, ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಶಿಬಿರ ಬರುವ ವರ್ಷ ಅದಕ್ಕೂ ಬರಬೇಕು. ಆಮೇಲೆ ನಿಮಗೆ ಒಂದು ಹೊಸ ಅವಕಾಶ, ನಮ್ಮ ಸುಗುಣ ಸ್ಕೂಲ್ ಇದೆ. ಸುಗುಣ ಸ್ಕೂಲ್ನಲ್ಲಿ ನಿತ್ಯ 2 ಅಭ್ಯಾಸ, ಶಾಲೆಯದ್ದು ಮತ್ತು ವಿದ್ಯಾಪೀಠದ್ದು, 2ಕ್ಕೂ ಅವಕಾಶ ಇದೆ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲಿ ಪಾಡಿಗಾರರಲ್ಲಿ ಸುಗುಣ ಸ್ಕೂಲ್ ಅಂತ ಇದೆ. ನಿಮಗೆಲ್ಲ ಪಾಂಪ್ಲೆಟ್ ಕೊಟ್ಟಿದ್ದೇವೆ. ಉಂಟಾ ನಿಮ್ಮ ಹತ್ರ? ಬೆಲ್ಲ ಕಟ್ಟಿದ್ದೀರಾ ಅದರಲ್ಲಿ? ಇಲ್ಲ, ಪಾಂಪ್ಲೆಟನ್ನು ತೆಗೆದಿಡಿ. ಆ ಪಾಂಪ್ಲೆಟ್ನಲ್ಲಿ ಎಲ್ಲ ವಿಷಯ ಇದೆ. ಯಾರಿಗೆ 2 ಸಂಪೂರ್ಣ ಅಭ್ಯಾಸ ಮಾಡಬೇಕು ಅಂತುಂಟು ಅದನ್ನು ಅವರು ಇಟ್ಟುಕೊಂಡು ಸುಗುಣ ಸ್ಕೂಲಿಗೆ ಬರಬೇಕು. ಅಲ್ಲಿ 2 ನಾವು ಹೇಳಿಕೊಡ್ತೇವೆ. ಈಗ ಪ್ರೈಸ್ ಎಲ್ಲ ಎಷ್ಟು ಜನರಿಗೆ ಬಂದಿದೆ? ಫಸ್ಟ್ ಪ್ರೈಸ್ ಎಷ್ಟು ಜನರಿಗೆ? ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು. ಈಗ ಪ್ರೈಸ್ ಬಾರದೇ ಇದ್ದವರಿಗೆ ಇನ್ನೊಂದು ಇದೆ ಸ್ಪರ್ಧೆ. ಏನೆಂದರೆ ತಿನ್ನುವ ಸ್ಪರ್ಧೆ. ತಿನ್ನುವ ಸ್ಪರ್ಧೆಯಲ್ಲಿ ಯಾರು ಫಸ್ಟ್ ಬರ್ತೀರಿ ಹೇಳಿ? ಇಲ್ಲ, ಈಗ ಗೋಡಂಬಿ ತಿನ್ನೋದು, ಆಮೇಲೆ ಬಾದಾಮಿ ತಿನ್ನೋದು, ಆಮೇಲೆ ದ್ರಾಕ್ಷಿ ತಿನ್ನೋದು, ಲಡ್ಡು ತಿನ್ನೋದು, ಇಷ್ಟು ನಾವು ಕೊಡ್ತಾ ಇದ್ದೇವೆ. ನಿಮಗೆ ಯಾವುದು ಇಷ್ಟವೋ ಅದನ್ನು ತೆಗೆದುಕೊಂಡು ತಿನ್ನಬೇಕು ನೀವು. ಗೋಡಂಬಿ ಯಾರಿಗೆ ಇಷ್ಟ? ಮತ್ತು ಬಾದಾಮಿ, ದ್ರಾಕ್ಷಿ. ಆದ್ದರಿಂದ ಯಾರಿಗೆ ಪ್ರೈಸ್ ಬರಲಿಲ್ಲ ನಾವು ತಿನ್ನೋದ್ರಲ್ಲಿ ಫಸ್ಟ್ ಅಂತ ಹೇಳುವರು. ಪ್ರೈಸ್ ಬರೋರಿಗೆ ಕೊಡಬೇಕು. ನಿಮಗೆ ಈಗ ಕಿಟ್ಟು ಕೊಡ್ತೇವೆ. ಕಿಟ್ಟಿನಲ್ಲಿ ಕ್ಯಾಲೆಂಡರ್ ಇದೆ, ಕಲರಿಂಗ್ ಬುಕ್ ಇದೆ, ಲಡ್ಡು ಇದೆ. ಇಲ್ಲಿ 108 ಲಡ್ಡು ಇದೆ. ಅದರಲ್ಲಿ ಕೆಲವು ಸ್ಯಾಂಪಲ್ ಲಡ್ಡು ಇದೆ. ಯಾವ ಲಡ್ಡು ಇಷ್ಟ ನಿಮಗೆ? ಸ್ಯಾಂಡ್ವಿಚ್ ಎಲ್ಲ ಇಲ್ಲ ಇಲ್ಲಿ. ನೆಲಗಡಲೆ ಲಡ್ಡು ಯಾರಿಗೆ ಇಷ್ಟ? ನೆಲಗಡಲೆ. ಆಮೇಲೆ ಸಜ್ಜಿಗೆ ಲಡ್ಡು. ಮತ್ತು ಬೇರೆ ಬೇರೆ ಲಡ್ಡು ಇದೆ. ಲಡ್ಡು, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಉತ್ತಿತ್ತೆ ಯಾರಿಗೆ ಇಷ್ಟ? ಉತ್ತಿತ್ತೆ ಯಾರಿಗೆ ಇಷ್ಟ ಇಲ್ಲ. ಅಲ್ಲಿ ನಿನ್ನೆ ಇದಿತ್ತು ಖರ್ಜೂರ ಒಂದು ದೊಡ್ಡ ಪ್ಯಾಕೆಟ್ ಇದೆ ಖರ್ಜೂರ. ಆಮೇಲೆ ಅದು ಸಪ್ರೇಟ್ ಇಡಬೇಕಿತ್ತು. ಅಲ್ಲಿ ನಿನ್ನೆ ಖರ್ಜೂರ ಬಂದಿತ್ತು, ಹಾಕ್ಕೊಂಡು ಹೋಗುವ. ಆಮೇಲೆ ಇನ್ನೊಂದು ಕೊಡ್ತೇವೆ, ಭಗವದ್ಗೀತೆ ಪುಸ್ತಕ ಕೊಡ್ತೇವೆ.
ನೀವೆಲ್ಲರೂ ಕೂಡ ಭಗವದ್ಗೀತೆ ಬರೀಬೇಕು. ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಎಷ್ಟು ಜನ ಬರೀತೀರಿ? ಎಲ್ಲರೂ ಬರೀಬೇಕು. ಸರಿ, ಈಗ ಎಲ್ಲರಿಗೂ ಕೂಡ ಅದನ್ನು ತಗೊಂಡು ಹೋಗಬೇಕು. ಹುಡುಗರಿಗೆ ಹುಡುಗಿಯರಿಗೆ ಇಬ್ಬರಿಗೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ಮಕ್ಕಳನ್ನು ಬಹಳ ಚೆನ್ನಾಗಿ ಸಿದ್ಧಪಡಿಸಿ ಪರೀಕ್ಷೆ ಇತ್ಯಾದಿಗಳನ್ನು ನಡೆಸಿ ಅವರು ಸೂಕ್ತ, ವೇದ ಸೂಕ್ತ ಮೊದಲಾದ ವಿಷ್ಣು ವಿದ್ಯಾಪೀಠದ ಹಿರಿಯ ವಿದ್ಯಾರ್ಥಿಯಾಗಿ ಶಿವಪ್ರಸಾದ್ ಮಕ್ಕಳನ್ನ ಜಪವನ್ನ ಪ್ರಾಯೋಗಿಕವಾಗಿ ನಿತ್ತು ಮಾಡಿದ್ದಾರೆ. ಅವರಿಗೆ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ಒಂದು ಹೊಸ ಸುದ್ದಿ, ನಾಡದು 29ನೇ ತಾರೀಕಿನಿಂದ ಪುತ್ತಿಗೆಯಲ್ಲಿ ಶಿಬಿರ ಇದೆ. ಅಲ್ಲಿ ಬೇಕಾದಷ್ಟು ಜಾಗ ಇದೆ ಆಡಲಿಕ್ಕೆ. ಆಮೇಲೆ ನದಿ ಇದೆ. ಅಲ್ಲಿಗೆ ಬರುವವರು ಈಗ ಇಲ್ಲೇ ಹೆಸರು ಕೊಡಬೇಕು. ಏನು ಮತ್ತು ನಿತ್ಯ ಭಕ್ಷ್ಯ ಎಲ್ಲ ಇದೆ. ನಿತ್ಯ ಭಕ್ಷ್ಯ ಸ್ವೀಟ್ ಎಲ್ಲ ಇದೆ. ಹೌದು. ಹೌದು. ಯಾರು 29ರಿಂದ ಎಲ್ಲಿ? ಪುತ್ತಿಗೆಯಲ್ಲಿ. ಮೇ 11. ಯಾರು ನೋಡಿದ್ದೀರಿ ಪುತ್ತಿಗೆ? ನೋಡದೇ ಇದ್ದವರು ಕೂಡ ಬನ್ನಿ. 29ರಿಂದ ಮತ್ತೆ ಬೇರೆ ಬೇರೆ ಆಟ ಆಡ್ಬೋದು. ಕಬಡ್ಡಿ, ಯಾವುದು ಇಷ್ಟ ನಿಮಗೆ? ಕ್ರಿಕೆಟ್ ಆಡಿದರೆ ಬಾಲು ನದಿಗೆ ಹೋಗ್ತದೆ. ಪ್ರಜ್ವಲ ಕಥೆಗಳಲ್ಲಿ ಭಾಗವಹಿಸಿದ್ದಾರೆ. ಕುಮಾರಿ ಚೈತ್ರ ಆಚಾರ್ಯ, ಲಕ್ಷ್ಮೀ ಶೋಭಾನೆ, ದಾಸರ ಪದಗಳು, ನೀತಿ ಕಥೆ. ನಮ್ಮ ಶಿಬಿರದ ಹಳೆಯ ವಿದ್ಯಾರ್ಥಿ ಕೂಡ. ಅಪೇನು ಪುತ್ರ ಅನಸೂಯ ಮಧ್ಯಸ್ಥ ಇದ್ರೆ ಆಗಮಿಸಿ. ಅನಸೂಯ ಮಧ್ಯಸ್ಥ ಭಗವದ್ಗೀತೆ ಪ್ರತಿನಿತ್ಯ ಕೃಷ್ಣದೇವರಿಗೆ ಅವ್ರ ಮಕ್ಕಳು ಕಟ್ಟಿದ ಹೂವುಗಳು ಸಮರ್ಪಣೆ ಆಗ್ತಾ ಇತ್ತು. ಸರೋಜಕ್ಕ. ಸುಲೇಖಾ ಆಚಾರ್ಯ ನಡೆಸಿಕೊಂಡು ಹೋಗಿದ್ದಾರೆ. ಅವರು ಕೂಡ ಪರ್ಯಾಯ ಶ್ರೀಪಾದರ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ಎಂ ರಂಜಿತ್, ಎಂ ರಕ್ಷಿತಾ, ಕುಮಾರಿ ಸಾಕ್ಷಿ, ಸಾಕ್ಷಿ, ಕೃಷ್ಣಪ್ರಿಯ ಎಸ್, ಧನ್ಯಶ್ರೀ ಎ ಭಟ್, ಅನುಜ್ಞಾ ಎ ಕೆ ಪ್ರಸಾದ್, ಅನುಜ್ಞಾ ಎ ಕೆ ಪ್ರಸಾದ್,
ಡಿ ಅದಿತಿ ತಂತ್ರಿ. ಅದಿತಿ ತಂತ್ರಿ. ಅಕ್ಷರ ವಿನೋದ್ ಕುಲಕರ್ಣಿ. ನಿಧಿಶ್ರೀ ಎಂ. ವಾರುಣ್ಯ ಅಡಿಗ. ಅಮೂಲ್ಯ ಭಟ್. ದ್ಯುತಿ ಆರ್ ಭಟ್. ದ್ಯುತಿ ಆರ್ ಭಟ್. ವರ್ಷ ಅಲ್ಸೆ. ಸುವಪ್ರದ. ಸುವಪ್ರದ. ಅಪೂರ್ವ. ಪೂರ್ವಿ. ಪೂರ್ವಿ. ಸುಹೃತ್ ತಂತ್ರಿ. ಸುಹಾಂತ್ ಕುಮಾರ್. ಕುಮಾರ್. ಪ್ರತಾಪ್. ಪ್ರತಾಪ್. ಪ್ರದ್ಯುತ್ ರಾವ್. ಪ್ರದ್ಯುತ್ ರಾವ್. ಇಮಾನ್ ಎಸ್ ಕಾರಂತ್. ಆಕರ್ಷ ಎ. ಆಕರ್ಷ ಎ. ಡಿ ಆದಿತ್ಯ ತಂತ್ರಿ. ಡಿ ಆದಿತ್ಯ ತಂತ್ರಿ. ಅಮೋಘ ರಾವ್. ಅಮೋಘ ರಾವ್. ಶ್ರೀರಾಮ್ ಭಟ್. ಆರವ್ ಸರಳಾಯ. ಆರವ ಸರಳಾಯ. ಆರವ ಸರಳಾಯ. ಸಮೃದ್ಧ ರಾವ್. ಸಮೃದ್ಧ ರಾವ್.
ನಿಧೀಶ ಭಟ್, ನಿಧೀಶ ಭಟ್. ಸೂರ್ಯಕೃಷ್ಣ ರಾವ್, ಶ್ರೀಕೃಷ್ಣ ರಾವ್, ಸ್ಕಂದ ಕಿಶೋರ ಎಸ್, ಸ್ಕಂದ ಕಿಶೋರ ಎಸ್. ಕೌಶಿಕ್ ರಾಜ್ ಐತಾಳ್, ಕೌಶಿಕ್ ರಾಜ್ ಐತಾಳ್. ಸಿದ್ಧಾರ್ಥ ರಾವ್, ಅಕ್ಷಜ ಕೊಡಂಚ, ಯದು ಕೃಷ್ಣ ಭಟ್, ತರುಣ ಕೃಷ್ಣ, ಪುನೀತ ಕೃಷ್ಣ ಎಂ ತಂತ್ರಿ, ಐತಾಳ್, ಸುಚರಿತಾ ಎಚ್ ಐತಾಳ್, ಕೃಷ್ಣ ಭಟ್, ಭಾರ್ಗವ, ಆಯುಷ್. ಬಹುಮಾನ ಮತ್ತು ಪ್ರಮಾಣ ಪತ್ರ ಮತ್ತು ಅನುಗ್ರಹ ಮಂತ್ರ ಪೋಷಕರಿಗೂ ಕೂಡ ಶ್ರೀಮಠದ ಪರವಾಗಿ